ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಬಿಸಿಲಿಗೆ ತುಂಬ ಒಳ್ಳೆಯ ಒಂದು ರೆಸಿಪಿ, ರಾಗಿ ಅಂಬಲಿ. ಈ ರಾಗಿ ಅಂಬಲಿ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗೆ. ಇದು ಮೈಗೆ ತುಂಬ ಒಳ್ಳೆಯದು. ರಾಗಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಮೈಗೆ ತುಂಬ ಒಳ್ಳೆಯದು. ಅದು ಬೇಸಿಗೆಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ರಾಗಿ ಅಂಬಲಿ ಬೆಳಗ್ಗೆ ನಾವು ತಿಂಡಿ ತಿನ್ನೋದಕ್ಕಿಂತ ಈ ರಾಗಿ ಅಂಬಲಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮೈ ತಂಪಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ರಾಗಿ ಅಂಬಲಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನು ಒಂದು ಅರ್ಧ kg ಅಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಇದು ಒರಿಜಿನಲ್ ರಾಗಿ ಅಂಬಲಿ ಹೆಂಗೆ ಮಾಡ್ತೀವೋ ಆ ವಿಧಾನ. ಗಂಜಿ ಎಲ್ಲ ನಾನು ಮಾಡೋದು ರಾಗಿ ಅಂಬಲಿ. ಇದು 24 ಗಂಟೆ ಹುಳಿ ಬರಬೇಕು. ಆವಾಗಲೇ ಅದು ರಾಗಿ ಅಂಬಲಿ ತುಂಬ ಟೇಸ್ಟು ಚೆನ್ನಾಗಿರೋದು. ಇನ್ನೊಂದು ಮೈಗೆ ಒಳ್ಳೆಯದು. ನಿಮ್ಗೆ ಗೊತ್ತು, ಅದು ಹುಳಿ ಬರಬೇಕು, ಆವಾಗಲೇ ಅದು ಮೈಗೆ ತುಂಬ ಒಳ್ಳೆಯದು. ಇನ್ನೊಂದು ನಮ್ಮ ಮೈ ಅನ್ನೋದಕ್ಕಿಂತ ಹೊಟ್ಟೆಗೆ ತುಂಬ ಒಳ್ಳೆಯ ಒಂದು ರೆಸಿಪಿ ಇದು. ಇದನ್ನು ನೀರು ಹಾಕಿ ಚೆನ್ನಾಗಿ ಕಲಸಿ ಒಂದು ಸೈಡಿಗೆ ಇಟ್ಬಿಡಿ. ಇವತ್ತು ಸಂಜೆ 8 ಗಂಟೆಗೆ ನಾನು ಕಲಸಿರೋದು. ನಾಳೆ ಸಂಜೆನೇ ಇದನ್ನು ಮತ್ತೆ ನಾನು ತೆಗಿಯೋದು ಫ್ರೆಂಡ್ಸ್. ಮಾರನೇ ದಿವಸ ರಾತ್ರಿ 8 ಗಂಟೆಗೆ ನಾನು ಇವಾಗ ಒಂದು ಅರ್ಧ ಗ್ಲಾಸ್ ನುಚ್ಚಕ್ಕಿ ತಗೊಂಡು ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಎಷ್ಟು ನೀರು ಬೇಕೋ ಅದಕ್ಕೆ ತಕ್ಕಷ್ಟು ನೀರು ಹಾಕಿ ನಾನು ಸ್ಟವಲ್ಲಿ ಇಡ್ತೀನಿ. ಈಗ 24 ಗಂಟೆ ಸರಿಯಾಗಿ ಹುಳಿ ಬರಬೇಕು. ಆವಾಗಲೇ ಒರಿಜಿನಲ್ ರಾಗಿ ಅಂಬಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಸುಂದರವಾಗಿರುತ್ತೆ ಬೆಳಗ್ಗೆ ನಾವು ಅದನ್ನು ಕುಡಿಯೋಕ್ಕೆ. ಈಗ ನಾನು ಒಂದು ಕಡೆ ನುಚ್ಚಕ್ಕಿ ತೊಳೆದು ಇಟ್ಟಿದ್ದೀನಿ ನೋಡಿ. ರಾಗಿ ಹಿಟ್ಟು ನಾನು ಕಲಸಿಟ್ಟಿರೋದು ಚೆನ್ನಾಗಿ ಹುಳಿ ಬಂದಿದೆ. ಇದು ಹುಳಿ ಬರಬೇಕು. ನಮ್ಗೆ ಹೆಂಗೆ ಮೊಸರು ಮಜ್ಜಿಗೆ ಎಲ್ಲ ಹುಳಿ ಬಂದರೆ ಚೆನ್ನಾಗಿರುತ್ತೆ, ಮೈಗೆ ಒಳ್ಳೆಯದು, ಎಲ್ಲದಕ್ಕಿಂತ ನಮ್ಮ ಹೊಟ್ಟೆಗೆ ತುಂಬ ಒಳ್ಳೆಯದಂತೀವೋ ಅದೇ ಥರನೇ ಇದು ಹುಳಿ ಬರಬೇಕು. ಬಂದ್ರೇ ಟೇಸ್ಟು ಚೆನ್ನಾಗಿರೋದು, ನಮಗೂ ಮೈಗೆ ಒಳ್ಳೆಯದು. ಇದು ಗುಡ್ ಬ್ಯಾಕ್ಟೀರಿಯಾ ಅಂತಾರಲ್ಲ, ಆ ಬ್ಯಾಕ್ಟೀರಿಯಾ ಇರಬೇಕು. 24 ಗಂಟೆ ಅಷ್ಟು ಚೆನ್ನಾಗಿ ಹುಳಿ ಬರಬೇಕು. ತುಂಬ ಬಿಸಿಲು ಕಾಲದಲ್ಲಿ ಬೆಳಗ್ಗೆನೇ ನಾನು ಕಲಸಿಟ್ಬಿಟ್ರೆ ಸಂಜೆ ಮಾಡ್ತೀನಿ ಅಂಬಲಿ. ಅದು ಹೆಂಗಂದರೆ ಬಿಸಿಲಲ್ಲಿ ಇಟ್ಬಿಡ್ತೀನಿ, ಮಾಡಿಯಲ್ಲಿ ಇಟ್ಬಿಟ್ರೆ ಬೇಗ ಹುಳಿ ಬರುತ್ತೆ. ಇವಾಗೇನು ಅಷ್ಟು ಬಿಸಿಲಿಲ್ಲ, ಇವಾಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ನೋಡಿ. ಒಂದು ಕಡೆ ಅಕ್ಕಿ ತೊಳೆದು ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ. ನುಚ್ಚಿ ಅಕ್ಕಿ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದು ಒಂದು 50% ಚೆನ್ನಾಗಿ ಬೇಯಬೇಕು. 50% ಬೆಂದಮೇಲೆ ನಾವು ಕಲಸಿರೋ ಹಿಟ್ಟು, ಹುಳಿ ಬಂದಿರೋ ರಾಗಿ ಹಿಟ್ಟನ್ನ ಇದರಲ್ಲಿ ಸೇರಿಸೋದು. ಇದು ಈಗ 50% ಆದರೂ ಚೆನ್ನಾಗಿ ಬೇಯಬೇಕು. 50% ಬೆಂದರೆ ಮಾತ್ರನೇ ಚೆನ್ನಾಗಿರೋದು, ಇಲ್ಲಾಂದರೆ ತುಂಬ ಬೆಂದರೂ ಚೆನ್ನಾಗಿರಲ್ಲ. 50% ಬೇಯಬೇಕು ಇದನ್ನು ನೋಡಿ. ನುಚ್ಚಿ ಅಕ್ಕಿ ಬೆಂದಿದೆ ಅಂತ ನೋಡ್ತೀನಿ. ಒಂದು 50% ಬೆಂದಿದೆ. ಈಗ 50% ಬೆಂದಿದೆ. ಈಗ ನಾವು ನೆನ್ನೆ ಕಲಸಿಟ್ಟಿರೋ ರಾಗಿ ಹಿಟ್ಟನ್ನ ಇವಾಗ ಸೇರಿಸ್ಕೊಳ್ಳೋಣ. ಅದು ಚೆನ್ನಾಗಿ ಹುಳಿ ಬಂದಿರುತ್ತೆ ನೋಡಿ. ಚೆನ್ನಾಗಿ ಹುಳಿ ಬಂದಿರೋದು ನಾನು ನೀರು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಸೇರುತ್ತೆ. ತುಂಬ ನೀರಾಗಿ ಮಾಡಬಾರ್ದು, ಇದಕ್ಕೆ ಬೇಯ್ತಾ ಇನ್ನೂ ಗಟ್ಟಿಯಾಗುತ್ತೆ. ಅದರಿಂದ ಒಂದು ಸ್ವಲ್ಪ ನೀರು ಹಾಕಬೇಕು. ಅದಕ್ಕಂತ ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ. ಆ ಪಾತ್ರೆ ತೊಳೆದು ಇನ್ನೊಂದು ಸ್ವಲ್ಪ ಬಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಡ್ತೀನಿ. ನಾವು ಕಲಿಸ್ತಾ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತಲ್ಲ, ಕುದಿಯೋಕ್ಕೆ ಮುಂಚೆನೇ ನೀರು ಒಂದು ಸ್ವಲ್ಪ ಬಿಟ್ಕೊಳ್ಳೋಣ. ಈಗ ಕೈ ಬಿಡದೆ ಒಂದು 10 ನಿಮಿಷ ನೀವು ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ನೋಡಿ. ಒಂದು ಸ್ವಲ್ಪನೇ ಗಟ್ಟಿ ಆಗ್ತಾಯಿದೆ. ಇದನ್ನು ಚೆನ್ನಾಗಿ ಬೇಯಿಸಬೇಕು. ಈಗ ನೀವು ಅಂಬಲಿ ಎಷ್ಟು ಬೇಯಿಸ್ತೀರೋ ಅಷ್ಟು ಟೇಸ್ಟು. ನಮಗೆ ಏನು ಬೇಕಿಲ್ಲ, ಬೇಸಿಗೆಗೆ ಇದಿದ್ರೆ ಸಾಕು, ಹೊಟ್ಟೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಸರ್ ಅವರು ಇರೋರಿಗೆಲ್ಲ ಇದು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹೊಟ್ಟೆ. ಈಗ ಅಂಬಲಿ ಕುದೀತಾ ಇದೆ. ಇದು ಆದಷ್ಟು ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ಇನ್ನೊಂದು 10 ನಿಮಿಷ ಇದನ್ನು ಬೇಯಿಸ್ತೀನಿ ನಾನೀಗ. ಒಂದು 10 ನಿಮಿಷ ಬೇಯಿಸಬೇಕು ಇದನ್ನು. ಚೆನ್ನಾಗಿ ಕುದ್ದಿದ್ದಾಯಿತು, ಈಗ ಬೇಯ್ತಾ ಇದೆ. ಇನ್ನೊಂದು 10 ನಿಮಿಷ ಬೇಯಿಸಬೇಕು. ಅದು ಚೆನ್ನಾಗಿ ಬೆಂದರೆ ಮಾತ್ರನೇ ಚೆನ್ನಾಗಿರೋದು ಅಂಬಲಿ, ಇಲ್ಲಾಂದರೆ ಚೆನ್ನಾಗಿರಲ್ಲ, ಟೇಸ್ಟ್ ಇರಲ್ಲ, ಅದು ಬೇಗ ಕೆಟ್ಟೋಗುತ್ತೆ. ಅದು ಬೇಯ್ತಾ ನಿಮಗೆ ಗಮ್ಮಂತ ವಾಸನೆ ಚೆನ್ನಾಗಿ ಬರುತ್ತೆ. ಅಂಬಲಿ, ರಾಗಿ ಅಂಬಲಿ ತುಂಬ ಚೆನ್ನಾಗಿ ಬರುತ್ತೆ ವಾಸನೆ, ಗಮ್ಮಂತ. ಅದು ಹುಳಿ ಬಂದಿರೋ ಹಿಟ್ಟು ವಾಸನೆ ಅಂತೂ ಚೆನ್ನಾಗಿರುತ್ತೆ.
ಚೆನ್ನಾಗಿ ಕುದೀತಾ ಇದೆ ನೋಡಿ. ನಾನು ಲೋ ಮೀಡಿಯಮ್ ಫ್ಲೇಮೇ ಇಟ್ಟು ಈಗ ಬೇಯಿಸ್ತಾ ಇರೋದು. ಫಸ್ಟು ಚೆನ್ನಾಗಿ ಕುದ್ದ ಮೇಲೆ ನಾವು ಒಂದು 10 ನಿಮಿಷ ಬೇಯಿಸಬೇಕು. ಬರೀ 10 ನಿಮಿಷ ಅಲ್ಲ, ಚೆನ್ನಾಗಿ ಬೆಂದು ಕುದಿಸ್ಬಿಟ್ಟು ಮತ್ತೆ ಒಂದು 10 ನಿಮಿಷ ಸಿಮ್ಮಲ್ಲೇ ಇಟ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಇದು ಬೆಳಗ್ಗೆ ಅಷ್ಟಕ್ಕೆ ಗಟ್ಟಿಯಾಗುತ್ತೆ. ನುಚ್ಚು ಬೆಂದರೆ ಸಾಕು. ಈಗ 50% ಫಸ್ಟೇ ಬೇಯಿಸಿದ್ದೀವಿ. ಈಗ ಇನ್ನೊಂದು 50%. ಈಗ ನಿಮಗೆ ಅಂಬಲಿ ಬೆಂದಿದೆಯಾ ಅಂತ ನೋಡೋಕ್ಕೆ ಗೊತ್ತಿಲ್ಲದೆ ಇರೋರಿಗೆ ಕೈ ಒದ್ದೆ ಮಾಡ್ಕೊಂಡು ನೀವು ಅಂಬಲಿ ಮೇಲೆ ಕೈ ಇಟ್ಟರೆ ಅಂಟಲ್ಲ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಮುಚ್ಚಿಬಿಟ್ಟೆ ಪ್ಲೇಟ್ನ. ಈಗ ಬೆಳಗ್ಗೆ ಆಯಿತು ನೋಡೋಣ. ನೋಡಿ, ತಣ್ಣಗಾಗಿದೆ, ಗಟ್ಟಿಯಾಗಿದೆ. ಆ ಮೇಲಿರೋದೆಲ್ಲ ಒಂದು ಲೇಯರ್ ತೆಗೆದುಬಿಡಿ ಲೈಟಾಗಿ. ನಿಮ್ಗೆ ಕಲಸೋಕ್ಕೆ ಕಷ್ಟ ಆಗುತ್ತೆ. ಇದು ಕೈಯಲ್ಲಿ ಕಲಸಿದ್ರೇ ಅಂಬಲಿ ಟೇಸ್ಟು. ಒಂದು ಲೇಯರ್ ತೆಗೆದುಬಿಟ್ಟು ನೀವು ಉಪ್ಪು ಹಾಕ್ಕೊಂಡು, ನಿಮ್ಗೆ ಸಣ್ಣ ಈರುಳ್ಳಿ, ಸಾಂಬಾರು ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಕಲಿಸ್ಬಿಟ್ಟು ಅದನ್ನು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡು ನೀವು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಅಂಬಲಿಗೆ ಅದನ್ನು ಮತ್ತು ಮೊಸರು ಎರಡೂ ಸೇರಿಸಿ ನೀವು ಕಲಿಸ್ಬಿಟ್ಟು ಕುಡಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾನು ಉಪ್ಪು ಹಾಕಿ ಕಲಿಸ್ತೀನಿ ನೋಡಿ. ಮುದ್ದೆ ಥರ ಆಗಿದೆ. ಒರಿಜಿನಲ್ ರಾಗಿ ಅಂಬಲಿ ಅಂದರೆ ಹಿಂಗೆ ಹುಳಿ ಬರಬೇಕು, 24 ಗಂಟೆ ಹುಳಿ ಬರಬೇಕು. ಇಲ್ಲಾಂದರೆ ಬೆಳಗ್ಗೆ ನೀವು ಕಲಿಸ್ಬಿಟ್ಟು ಬಿಸಿಲಲ್ಲಿಟ್ಟು ಸಂಜೆ ನೀವು ಮಾಡ್ಬೋದು. ಆದರೆ ಚೆನ್ನಾಗಿ ಹುಳಿ ಬರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನೀರು ಹಾಕಿ ಚೆನ್ನಾಗಿ ಕೈ ಹಾಕಿ ಕಲಿಸ್ಬೇಕು. ಇದು ನಾವು ಕೈ ಹಾಕಿ ಕಲಿಸಿದ್ರೆ ಗಂಟೆಲ್ಲ ಬರಲ್ಲ. ಅದರಿಂದ ಕೈಯಲ್ಲಿ ಕಲಿಸಿದ್ರೆ ಮಾತ್ರ ಇದು ಟೇಸ್ಟು. ಅಂದರೆ ಎಲ್ಲ ಕಲಿಸಿದ್ದಾಯಿತು. ಈಗ ಮೊಸರು ಹಾಕಿ, ಈರುಳ್ಳಿ, ನಾನು ಸಣ್ಣ ಈರುಳ್ಳಿ ಇಲ್ಲ ಇವತ್ತು, ದಪ್ಪ ಈರುಳ್ಳಿನೇ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕಿದ್ದೀನಿ. ಮೊಸರು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಲೊತ್ತು, ಬೆಳಗ್ಗೆ ಬಿಸಿಲು, ಸಂಜೆ ಟೈಮು, ನಾನು ಯಾವಾಗಲೂ ಅದು ಕುಡಿಯೋದೇ. ಇದು ಟೈಮಿಂಗ್ಸ್ ಏನಿಲ್ಲ, ಚೆನ್ನಾಗಿರುತ್ತೆ. ಬೇಸಿಗೆ ಬಂದರೆ ಮಾಡೋದೆ. ಮೊಸರು ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ರಾಗಿ ಅಂಬಲಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್.